ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾ ಮೂರ್ತಿ ಅವರಿಗೆ ಸೈಬರ್ ವಂಚನೆಗೆ ಪ್ರಯತ್ನ ಪಡಲಾಗಿದೆ ಅಂತ ಹೇಳಿ ಒಂದು ದೂರು ಕೇಳಿಬಂದಿದೆ. ಸೊ ದೂರ ಸಂಪರ್ಕ ಸಚಿವಾಲಯದಿಂದ ಉದ್ಯೋಗಿ ಅಂತ ಹೇಳಿ ಅವರಿಗೆ ಕರೆ ಮಾಡಿದ್ರಂತೆ ರಾಜ್ಯಸಭಾ ಸದಸ್ಯೆ ಕೂಡ ಅವರು. ಸೆಪ್ಟೆಂಬರ್ 5ನೇ ತಾರೀಕಿನಂದು ಕರೆ ಮಾಡಿ ಸೈಬರ್ ವಂಚನೆಗೆ ವಂಚಕ ಪ್ರಯತ್ನಿಸಿದ್ದಾರಂತೆ. ನಿಮ್ಮ ನಂಬರ್ ಆಧಾರ್ಗೆ ಲಿಂಕ್ ಮಾಡದೆ ನೋಂದಾಯಿಸಲಾಗಿದೆ ಹೀಗಂತ ಸುಧಾ ಮೂರ್ತಿ ಅವರಿಗೆ ಕರೆ ಮಾಡಿದ್ದಂತ ಸೈಬರ್ ವಂಚಕ ಹೇಳಿದ್ದಾನೆ. ಅಷ್ಟೇ ಅಲ್ಲ, ವೈಯಕ್ತಿಕ ಮಾಹಿತಿ ಪಡೆಯೋದಕ್ಕೆ ಆ ಸೈಬರ್ ಖದೀಮ ಯತ್ನಿಸಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಜೊತೆಗೆ ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋಗಳನ್ನ ಕಳಿಸಲಾಗ್ತಾ ಇದೆ, ಅದನ್ನ ನಿಲ್ಲಿಸಲಾಗಿದೆ ಅಂತಾನೂ ಕೂಡ ಆತ ಹೇಳಿದಂತೆ. ಸೊ ಈ ತರದ ಕೆಲವು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾನೆ. ಕೊನೆಗೆ ಪರಿಶೀಲಿಸಿದಾಗ ದೂರ ಸಂಪರ್ಕ ಸಚಿವಾಲಯ ಅಂತ ಬಂದಿದೆಯಂತೆ. ಸೊ ಸೈಬರ್ ವಂಚಕರ ಟ್ರ್ಯಾಪ್ಗೆ ಅವರು ಒಳಗಾಗಿಲ್ಲ, ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆ ಸಂಸದ ಸುಧಾಕರ್ ಅವರ ಪತ್ನಿಗೂ ಕೂಡ ಏನೋ ಡಿಜಿಟಲ್ ಅರೆಸ್ಟ್ ಮಾಡಿ 14 ಲಕ್ಷ ರೂಪಾಯಿ ಏನೋ ವಂಚಿಸಿದ್ದಾರೆ ಅನ್ನುವಂಥದ್ದು ಆಗಿರುವಂತ ಸುದ್ದಿ. ಸೊ ಹೀಗಾಗಿ ಇದು ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಜನಪ್ರತಿನಿಧಿಗಳಿಗೂ ಕೂಡ ಅಥವಾ ಅವ್ರ ಕುಟುಂಬದವರಿಗೂ ಕೂಡ ಈ ಸೈಬರ್ ವಂಚನೆ ಅನ್ನುವಂಥದ್ದು ತೀರಾ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ಜನಸಾಮಾನ್ಯರುಗಳು ಕೂಡ ಬಹಳ ಹುಷಾರಾಗಿರ್ಬೇಕು ಅನ್ನೋ ಸೂಚನೆ ಕೊಡ್ತಾ ಇದೆ.